ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಸೊ ಇವತ್ತು ಸುಲಭವಾಗಿ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಹೇಗೆ ಒಂದು ಪರ್ಫೆಕ್ಟ್ ಜೋಳದ ರೊಟ್ಟಿ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಅಮ್ಮ ನಿಮ್ಮ ಪರಿಚಯ ಮಾಡ್ಕೊಡ್ತೀರಾ? ನಿಮ್ಮ ಹೆಸರೇನು? ನಿರ್ಮಲಾ ಅಂತ. ನಮಸ್ತೆ ಅಮ್ಮ. ಸೊ ಇವತ್ತೇನ್ ತೋರಿಸ್ತಿದ್ದೀರಾ ನಮ್ಮ ವೀಕ್ಷಕರಿಗೆ? ಈ ವರ್ಷ ನಮ್ಮ ಬೀದರ್ದು ಜೋಳ ರೊಟ್ಟಿ ತೋರಿಸ್ತಾ ಇದ್ದೀನಿ. ವಾವ್, ಹೇಗ್ ಮಾಡೋದಂತ. ಅದು ರೊಟ್ಟಿ ಮೆತ್ತಗ ಮಿದು ಆಗ್ತವೆ, ಅದರಲ್ಲಿ ಬಿಸಿ ನೀರು ಹಾಕ್ಬೇಕು ಸ್ವಲ್ಪ. ರೊಟ್ಟಿ ಚೆನ್ನಾಗಿ ಆಯ್ತವೆ, ತೆಳ್ಳಗಾಗ್ತವೆ. ಪರ್ಫೆಕ್ಟ್. ಸೊ ನೋಡಿ, ಆಲ್ರೆಡಿ ಈಗ ಏನ್ ಪ್ರೋಸೆಸ್ ಮಾಡ್ಕೊಂಡಿದ್ದೀರಾ ಅಮ್ಮ? ಆಲ್ರೆಡಿ ಯಾವಾಗ್ಲೂ ಈ ತರ ಒಂದು ಟೈಲ್ಸ್ ಅಥವಾ ಫ್ಲಾಟ್ ಸರ್ಫೇಸ್ ಅಲ್ಲಿ ನೀವು ಮಾಡ್ಬೇಕಾಗತ್ತೆ ಜೋಳದ ರೊಟ್ಟಿ ಅಲ್ವಾ ಅಮ್ಮ? ಓಕೆ, ಈಗ ನೋಡಿ ಇದನ್ನ ಚೆನ್ನಾಗಿ ಜರಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಮಧ್ಯದಲ್ಲಿ ಈ ತರ ಹೋಲ್ ಮಾಡಿ ಬಿಸಿನೀರ್ ಹಾಕ್ತಿದ್ದೀರಾ? ಬಿಸಿನೀರು ಹಾಕ್ತಾ ಇದ್ದೀವಿ. ಓಕೆ, ಬಿಸಿ ನೀರೇ ಹಾಕ್ಬೇಕಾ? ಬಿಸಿ ನೀರು ಹಾಕ್ಬೇಕು, ಸ್ವಲ್ಪ ರೊಟ್ಟಿ ಚೆನ್ನಾಗ್ ಆಗ್ತಾವ. ಸೊ ನೋಡ್ಬೋದು ನೀವು, ಮಧ್ಯದಲ್ಲಿ ಕ್ಯಾಪ್ ಮಾಡಿ ಅಲ್ಲಿ ಬಿಸಿನೀರು ಹಾಕ್ತಾ ಇದ್ದಾರೆ. ಓಕೆ ಅಮ್ಮ, ಇವಾಗ ಚೂರ್ ಚೂರೇ ನೀರ್ ಮತ್ತೆ ಹಾಕೊಂತಾ ಇದ್ದೀರಲ್ಲ ಮೇಲಿಂದ? ಹಾ ಹಾ ಹಾ. ಅಮ್ಮ ಕೈಯಲ್ಲೇ ಹಿಂಗ್ ಮಿದ್ಕೋಬೇಕಾ? ಕೈಯಲ್ಲೇ ಮಿದ್ಕೋಬೇಕು, ಮಿದು ಆಗ್ಬೇಕಮ್ಮ ಹಿಟ್ಟು. ಅಂದಾಗ ರೊಟ್ಟಿ ಚೆನ್ನಾಗಿ. ಓಕೆ, ನೋಡಿ ನೋಡಿ ನೀರ್ ಹಿಂಗ್ ಹಾಕೊಂತಾ ಇರ್ಬೇಕು. ನೋಡ್ರಿ, ಒಟ್ಟಿಗೆ ಹಾಕಿದ್ರೆ ಅದ್ ಸರಿ ಬರಲ್ಲ. ಸರಿ ಬರಲ್ಲ. ಸೊ ಇದು ಪಕ್ಕಾ ಬೀದರ್ ಸ್ಟೈಲ್ ಅಂತೀರಾ? ಪಕ್ಕ ಬೀದರ್ ಸ್ಟೈಲ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಮ್ಮ? ನಾನು 40 ವರ್ಷದಿಂದ ಮಾಡ್ತಾ ಇದ್ದೀನಿ. ಒಬ್ಬ 40 ವರ್ಷದಿಂದ. ಸೊ ಒಳ್ಳೆ ನಿಮ್ದು ಕೈ ಅದ ಚೆನ್ನಾಗಿ ಕೂಡಿರುತ್ತೆ ಹಾಗಾದ್ರೆ. ಹಾ, ಇವಾಗ ನೋಡಿ ಸ್ವಲ್ಪ ಹಿಟ್ಟಿಗೆ ಶೇಪ್ ತಗೊಂತಾ ಇದೆ. ಸೊ ತುಂಬಾನು ನೀರ್ ಹಾಕ್ಬಾರ್ದಲ್ಲ ಅಮ್ಮ? ತುಂಬಾ ಹಾಕ್ಬಾರ್ದು, ರೊಟ್ಟಿ ಚೆನ್ನಾಗಿ. ಅದು ಇಡಿಬೇಕಷ್ಟೇ, ಈ ತರ ಒಂದು ಗಟ್ಟಿ ಆಗೋವರೆಗೂ ಹಾಕೋಬೇಕು. ಅಷ್ಟು ಹಾಕೋಬೇಕು. ಚೆನ್ನಾಗಿ ನಾದ್ಕೋಬೇಕಮ್ಮ ಹಂಗೆ? ಚೆನ್ನಾಗಿ ನಾದ್ರೆ ರೊಟ್ಟಿ ಚೆನ್ನಾಗಿ. ಯಾಕಂದ್ರೆ ಸಾಮಾನ್ಯ ಚಪಾತಿ ಹಿಟ್ಟನ್ನ ನಾದಬೇಡಿ, ಜಾಸ್ತಿ ರಬ್ಬರ್ ಆಗತ್ತೆ ಅಂತಾರಲ್ಲ, ಇದನ್ನ ಚೆನ್ನಾಗಿ ನಾದ್ಬೇಕು ಹಿಂಗೆ. ಹಿಂಗ್ ನಾದ್ರೆ ರೊಟ್ಟಿ ಚೆನ್ನಾಗಿರ್ತಾವ ನೋಡ್ರಿ. ಓಕೆ ಅಮ್ಮ, ಇವಾಗ ಏನು ಈ ತರ ಮಾಡ್ಕೊಂಡಿದ್ದೀರಾ? ಹಿಂಗ ರೌಂಡ್ ಮಾಡ್ಕೋಬೇಕಮ್ಮ. ಮಾಡ್ಕೊಂಡು ಸ್ವಲ್ಪ ಹಿಟ್ಟು ಹಾಕಿ ಬಡಿಬೇಕು. ಕಾಯಿ ತಂದ್ರೆ ಹಾಕಿ ನೀರ್ ಹಚ್ಚಬೇಕು ಅದಕ್ಕೆ, ತೆಳಗಿನ ಸೈಡಿಗೆ ಹಿಟ್ಟಿದ್ದಲ್ಲಿ. ಹೌದಾ? ಓಕೆ. ಸೊ ಇದೇ ಮೇನ್ ಬಡಿಯೋದಲ್ಲ? ಕೈಯಲ್ಲೇ ಇಷ್ಟು ಬಡ್ದಿದ್ದೀರಾ? ವಾವ್. ಹಂಚು ಕಾಯ್ದ್ಮೇಲೆ ಇದಕ್ಕೆ ಹಾಕ್ಬೇಕು ನೋಡಮ್ಮ. ಈ ತರ. ಸೊ ಎಣ್ಣೆ ಏನು ಹಾಕೊಳ್ಳೋ ಆಗಿಲ್ಲ ಹೆಂಚ್ ಮೇಲೆ? ನೀರ್ ಹಚ್ಬೇಕು. ನೀರ್ ಹಚ್ಬೇಕು. ಬಟ್ಟೆ ತಗೊಂಡು ನೀರ್ ಹಚ್ಬೇಕು. ಸೊ ಒಂದ್ ಕಾಟನ್ ಬಟ್ಟೆ ಇಟ್ಕೊಬೇಕಂಗೆ ಅಲ್ಲ? ಬಟ್ಟೆ ಇಟ್ಕೋಬೇಕು ಮೆತ್ತಂದು. ಓ, ಜಾಸ್ತಿ ನೀರ್ ಹಾಕ್ಬೇಕು ಹಿಂಗೆ? ಹಿಂಗ್ ಮಾಡ್ಬೇಕು ನೋಡ್ರ. ಏನಕ್ ನೀರ್ ಹಚ್ಚದಮ್ಮ? ಇದು ಕೆಳಗಡೆ ಹಿಟ್ಟು ಇರುತ್ತದಲ್ಲ, ಅದು ಹಿಟ್ಟು ಅನಿಸ್ಬಾರ್ದು. ಇದು ನೀರೆಲ್ಲ ಸ್ವಲ್ಪ ಆರ್ಕೋತಲ್ಲ, ಉಲ್ಟಾ ಮಾಡ್ಬೇಕು. ಓಕೆ, ಅದ್ ನೀರ್ ಆದ್ಮೇಲೆ ಉಲ್ಟಾ? ನೀರ್ ಆದ್ಮೇಲೆ ಉಲ್ಟಾ ಮಾಡ್ಬೇಕು.
ಅಷ್ಟರಲ್ಲಿ ಇನ್ನೊಂದು ಅದು ಹೇಗೆ ಮಾಡ್ತೀರಾ ಸ್ವಲ್ಪ ಹೇಳಿ ತೋರಿಸಿ ಅಮ್ಮ. ತುಂಬಾ ಜನ ಬಿಗಿನರ್ಸ್ಗೆ ಹೆಂಗೆ ನೀಟಾಗಿ ಹಿಂಗೆ ನೀಟಾಗಿ ನಾದ್ಕೋಬೇಕು ನೋಡ್ರಿ ಹಿಟ್ಟ. ಮಿದು ಆಗುತ್ತದೆ. ಹಿಂಗ್ ಮಾಡ್ಕೋಬೇಕು ಗೋಲ್ ಮಾಡಿ ಹಿಂಗ್ ತಳ್ಳಗ್ ಮಾಡ್ಕೋಬೇಕು. ಯಾಕೆ ಹಂಗೆ ತೆಳ್ಳಗೆ ಹಿಂಗ್ ಮಾಡಿ ಸ್ವಲ್ಪ ಹಿಟ್ಟು ಹಾಕ್ಬೇಕು ನೋಡ್ರಿ. ಅದೇನ್ ಮಾಡ್ತಾ ಇದ್ದೀರಾ ಈಗ? ಹಿಂಗ್ ಬಡಿತಾ ಇದ್ದೀನಿ. ಒಂದ್ ಕಡೆ ಬಡಿತಿದ್ದೀರಾ, ಒಂದ್ ಕಡೆ ಸಪೋರ್ಟ್ ತಗೊಂತ ಇದ್ದೀರಾ? ಒಂದ್ ಕಡೆ ಒಂದ್ ಕೈ ಸಪೋರ್ಟ್ ಚಿಕ್ಕದಿದ್ದಾಗ ಎರಡು ಕೈಲಿ ಬಡಿಲಕ್ ಆಗಲ್ಲ. ಹಿಂಗ್ ಮಾಡಿ ಸಪೋರ್ಟ್ ತಗೊಂಬೇಕು. ಸಪೋರ್ಟ್ ತಗೊಂಡು ಸ್ವಲ್ಪ ದೊಡ್ಡದಾಯ್ತಂದ್ರೆ ಎರಡು ಕೈಯಲ್ಲೂ ಬಡಿಬೇಕು. ಅಷ್ಟರಲ್ಲಿ ಇದೀಗ ಆಗಿದೆ ಅಲ್ಲ? ಸ್ವಲ್ಪ ಹಂಚ್ ಕೈದಲ್ಲಿ ಚಂದ. ಸೊ ಈ ತರ ಪೂರ್ತಿ ಕೈಯಲ್ಲೇ ಬಡಿಬೇಕು. ಕೈಯಲ್ಲೇ ಬಡಿಬೇಕು ನೋಡ್ರಿ. ಅಂದ್ರೆ ಚಪಾತಿ ತರ ತೀಡೋದೆಲ್ಲ ಇಲ್ಲ? ಹಂಗಿಲ್ಲ, ಕೈಯಲ್ಲೇ ಬಡಿತೀವಿ. ಕೈಯಲ್ಲೇ ಬಡಿತೀರಾ? ಇದರ ಕಡೆ ಕೈಯಲ್ಲೇ ಬಡ್ದು ದೊಡ್ಡದ್ ಮಾಡಿದ್ರೆ ರೊಟ್ಟಿ ರುಚಿ ಆಗುತ್ತ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಈ ತರ ಬರ್ಬೇಕು ನೀಟಾಗಿ. ಇದು ಎಲ್ಲಾ ಕಡೆ ಬೇಯಬೇಕಲ್ಲ? ಬೇಯಬೇಕು. ಇದಕ್ಕೆ ಏನೇನ್ ಚೆನ್ನಾಗಿರುತ್ತಮ್ಮ ಪಲ್ಯ? ನಿಮ್ ಕಡೆ ಏನೇನ್ ಮಾಡ್ತೀರಿ? ಕಡೆ ಬದ್ನಿಕಾಯಿ ಪಲ್ಯ ಆಯ್ತು, ರೊಟ್ಟಿ ಸರಿ, ಬಜ್ಜಿ ಮಾಡ್ತೇವು, ಮಡ್ಗಿಕಾಯಿ ಪಲ್ಯ. ಇದೀಗ ಆಗಿದೆ, ತಿರ್ಗಿಸ್ಕೊಂಡ್ರು ಒಂದ್ ಸೈಡ್ ಆಗಿದೆ. ಸೊ ಜೋಳದ ರೊಟ್ಟಿಗೆ ನಿಮಗೆ ಬೆಣ್ಣೆ ಒಂದಿದ್ರೆ ಸಾಕು. ಬೆಣ್ಣೆ, ಮೊಸರು. ಸೊ ನೀವು ನಾದದ್ರ ಮೇಲೆ ಹೋಗುತ್ತೆ ರೊಟ್ಟಿ ಚೆನ್ನಾಗಿ ಇದು ಮಾಡ್ಕೋಬೇಕು. ಜಾಸ್ತಿ ಚೆನ್ನಾಗಿ ಮಾಡ್ದೇವಲ್ಲ ರೊಟ್ಟಿ ಚೆನ್ನಾಗಾಗುತ್ತೆ, ಸಾಫ್ಟ್ ಆಗುತ್ತೆ. ಹಿಂಗ್ ಮಾಡ್ಕೊಂಡು ಹಿಟ್ಟು ಹಾಕೋಬೇಕು. ಹಿಟ್ಟು ಜಾಸ್ತಿ ಹಾಕಿರ್ಬೇಕು. ಜಾಸ್ತಿ ಹಾಕ್ತಾರೆ. ಸೂಪರ್. ಸೊ ಅಷ್ಟರಲ್ಲಿ ಈ ಕಡೆ ಬೆಂದಿದೆ ಅನ್ಸುತ್ತೆ. ಇದಕ್ಕೆ ಯಾವ ಬೇರೆ ಹಿಟ್ಟು ಮಿಕ್ಸ್ ಮಾಡಬಾರ್ದಲ್ಲ ಅಮ್ಮ? ಬೇರೆ ಹಿಟ್ಟು ಮಿಕ್ಸ್ ಮಾಡಿದ್ರೆ ರೊಟ್ಟಿ ಚೆನ್ನಾಗಿ. ಜೋಳದ ರೊಟ್ಟಿ ಅಂದ್ರೆ ಬರೀ ಜೋಳದ ಹಿಟ್ಟು ಅಷ್ಟೇ ಮಾಡ್ಬೇಕು. ಇದು ಸ್ವಲ್ಪ ನೀರು ಹಾಕ್ಬೇಕಂದ್ರೆ ಎಣ್ಣೆನೇ ಬೇಡ ಇದಕ್ಕೆ? ಎಣ್ಣೆನೇ ಬೇಡಮ್ಮ, ಎಣ್ಣೆ ಹಾಕ್ಬಾರ್ದು, ಬರೀ ನೀರು. ಆರೋಗ್ಯಕರವಾದ ರೊಟ್ಟಿ. ಶುಗರ್ ಇರೋರ್ಗೆಲ್ಲ ತುಂಬಾ ಒಳ್ಳೇದಲ್ಲ? ರೊಟ್ಟಿ ತಿಂದ್ರೆ ತುಂಬಾ ಚೆನ್ನಾಗಿ ಆಗ್ತಾರೆ. ಹೋಗಿರಲ್ಲ, BP ಶುಗರ್ ಇದ್ದವರು. ನಮ್ ಕಡೆ ಎಲ್ಲ ಬೀದರ್ ಕಡೆ ಜಾಸ್ತಿ ಅನ್ನ ತಿಂಬಂಗಿಲ್ಲ, ಬರೀ ರೊಟ್ಟಿ ತಿಂತಾರೆ. ಚಲೋ. ಸೊ ಬೆಳಗ್ಗೆನೆ ತಿಂತೀರಾ ನೀವು ನಿಮ್ ಕಡೆ? ಬೆಳಗ್ಗೆ ರೊಟ್ಟಿನೇ ತಿಂತೇವೆ. ಬೆಳಗ್ಗೆ ರೊಟ್ಟಿ ತಿಂತೇವೆ, ಜಾಸ್ತಿ ಅನ್ನ ತಿಂಬಲ್ಲ ನಮ್ ಕಡೆ. ಒಂದೆರಡು ಪಲ್ಯ ಮಾಡ್ತೇವೆ, ಎರಡೆರಡು ಮೂರ್ ರೊಟ್ಟಿ ತಿಂತೇವೆ ನಮ್ ಕಡೆ. ರೊಟ್ಟಿ ಪಲ್ಯ, ರೊಟ್ಟಿ, ಮೊಸರು, ಶೇಂಗದ ಪುಡಿ. ಅಮ್ಮ, ನೀ ಫಸ್ಟ್ ಯಾವಾಗ ರೊಟ್ಟಿ ಮಾಡಿದ್ದಿ? ಎಷ್ಟನೇ ವರ್ಷದಲ್ಲಿದ್ದಾಗ? ನಾನು 12 ವರ್ಷಕ್ಕೆ ರೊಟ್ಟಿ ಮಾಡ್ತಿದ್ದಮ್ಮ. ಹೌದಾ? 12 ವಯಸ್ಸಿಗೆನೆ? 12 ವಯಸ್ಸಿಗೆ. ನಮ್ದು ಹಳ್ಳಿ ಊರು. ನಮ್ ತಂದೆಯದೆಲ್ಲ ಹೊಲಕ್ ಹೋಗ್ತಿರು ಗದ್ದೆಗೆ, ಅವಾಗ ರೊಟ್ಟಿ ಬೇಕಾಯ್ತು. 12 ವರ್ಷಕ್ಕೆ ಚಾಲು ಮಾಡಿದ್ ನಾ ರೊಟ್ಟಿ ಮಾಡಕ. ಸೂಪರ್. ಸೊ ಆಗ್ಲಿಂದ ಈಗಿನವರೆಗೂ ಮಾಡ್ತಾನೆ ಇದ್ದೀರಾ? ಅವಾಗಿನ ಹಿಡ್ದು ಇವರೆಗೂ ಮಾಡ್ತಾ ಇದ್ದೀವಿ.
ಎಷ್ಟು ರೊಟ್ಟಿ ಮಾಡಿರ್ಬೋದು ಇಲ್ಲಿವರೆಗೂ? ಗೊತ್ತಿಲ್ಲಮ್ಮ, ಜಾಸ್ತಿ. 1000 2000 ಎಲ್ಲ ಮೀರಿರುತ್ತೆ. ಅಯ್ಯೋ 1000 2000 ಅದಕ್ಕಿಂತ ಜಾಸ್ತಿ ಈಗ. ನಮ್ಮ ಅತ್ತೆ ಮನೆಯಲ್ಲಿ ಮುಂಜಾನೆ 25 ರೊಟ್ಟಿ, ಸಂಜೆಗೆ 20 ರೊಟ್ಟಿ. ವಾ, ನಮ್ಮ ಮೈದಿಂದಾರೆಲ್ಲ ಬಸವ ಕಲ್ಯಾಣ ಕಾಲೇಜ್ ಇದ್ರು, ಅವ್ರಿಗೆ 10 ರೊಟ್ಟಿ ಕಟ್ಕೊಡ್ತಿದ್ದೆ ದಿನ ಟಿಫಿನ್ ಅವ್ರಿಗೆ. ಆಲ್ರೆಡಿ ಒಂದ್ ಸುಮಾರು ಮಾಡಿದೀರ ಹಾಗಾದ್ರೆ? ಒಂದ್ ದಿನಕ್ಕೆ 50 ರೊಟ್ಟಿ ಮಾಡ್ತಿದ್ವು. ಓ, ದಿನಕ್ಕೆ 50 ರೊಟ್ಟಿ? ದಿನಕ್ಕೆ 50. ಹಂಚಿನ ದೊಡ್ಡದಿರ್ಬೇಕಮ್ಮ? ಇನ್ನ ಸ್ವಲ್ಪ ದೊಡ್ಡದಿರ್ಬೇಕಮ್ಮ. ನಮ್ ಕಡೆ ಅದು ಹಿಂಗ ಬಡದ್ರೆ ಸೌಂಡ್ ಆಗ್ಬೇಕಂತ ಹಂಚಿಗೆ. ಓ, ಹಂಗೆ. ರೊಟ್ಟಿ ಚೆನ್ನಾಗಾಗುತ್ತೆ. ನಮ್ಮ ಮಾಮ ಹೇಳ್ತಿದ್ರು ಹಂಗಂತ. ಅಂದ್ರೆ ಇನ್ನ ಸ್ವಲ್ಪ ದಪ್ಪ ಬರ್ಬೇಕು, ನೀಟಾಗಿ ಸ್ವಲ್ಪ ಅಗಲಿರ್ಬೇಕು.